ಬೆಲೆ ಏರಿಕೆ ತಡೆಯಲು ಮತ್ತು ಬೆಲೆ ಸ್ಥಿರತೆ ಕಾಪಾಡಿಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಕಡಿಮೆ ದರದ ಭಾರತ್ ರೈಸ್ ಅನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿತು. ಇದಕ್ಕೆ ಜನ ಈಗ ಇದನ್ನು ಖರೀದಿ ಮಾಡೋದಕ್ಕೆ ಮುಗಿಬೀಳ್ತಾರೆ. ಪ್ರತಿ ಕೆಜಿ ಅಕ್ಕಿಗೆ 29 ರೂಪಾಯಿನಂತೆ ಭಾರತ್ ರೈಸ್ ಮಾರಾಟ ಆಗ್ತಾ ಇದೆ. ಮಾರ್ಕೆಟ್ಗೆ ಬರ್ತಾ ಇರುವಂಥ ಅಕ್ಕಿ ಫಟಾಫಟ್ ಅಂತ ಖಾಲಿ ಆಗ್ತಾ ಇದೆ. ರೈತರಿಂದ ನೇರವಾಗಿ ಅಕ್ಕಿ ಖರೀದಿಸಿ ಅದನ್ನು ಜನರಿಗೆ ವಿತರಣೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ರಾಜ್ಯದಲ್ಲೂ ಒಟ್ಟು 25 ಮೊಬೈಲ್ ವ್ಯಾನ್ಗಳ ಮೂಲಕ ಅಕ್ಕಿ ವಿತರಣೆಯಾಗ್ತಾ ಇದೆ. ಜನರಿದ್ದಂಥ ಜಾಗಕ್ಕೆ ಹೋಗಿ ಮಾರಾಟ ಮಾಡಲಾಗ್ತಾ ಇದೆ. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಅಂದರೆ 29 ರೂಪಾಯಿಗೆ ಅಕ್ಕಿ ಸಿಗ್ತಾ ಇರೋದು ಜನ ಮುಗಿಬಿದ್ದು ಖರೀದಿ ಮಾಡೋದಕ್ಕೆ ಕಾರಣ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಈ ಮೊಬೈಲ್ ವ್ಯಾನ್ಗಳು ಏರಿಯಾ ಬರುತ್ತೆ. ಆ ಸಂದರ್ಭದಲ್ಲಿ ಜನ ಅದನ್ನು ಖರೀದಿ ಮಾಡೋದಕ್ಕೆ 10 ಕೆಜಿದ್ದು ಅಕ್ಕಿಯ ಚೀಲ 29 ರೂಪಾಯಿ ಪರ್ ಕೆಜಿ ಅನ್ನೋ ರೀತಿಯಲ್ಲಿ 290 ರೂಪಾಯಿ 10 ಕೆಜಿಗೆ. ಇದನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಮೊನ್ನೆ ಇದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. ಇನ್ನು ಆನ್ಲೈನ್ ಮಾರುಕಟ್ಟೆಯಲ್ಲೂ ಕೂಡ ಇದು ಲಭ್ಯವಿರುವಂತೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಂಡಿತ್ತು. ಅಂದರೆ ಈ ಬಿಗ್ ಬಾಸ್ಕೆಟ್ಟು, ಬ್ಲಿಂಕಿಟ್ಟು ಇಂಥ ಜಾಲತಾಣಗಳಲ್ಲೂ ಕೂಡ ಸಿಗೋ ರೀತಿಯಲ್ಲಿ, ವೆಬ್ಸೈಟ್ಗಳಲ್ಲಿ ಸಿಗೋ ರೀತಿಯಲ್ಲಿ ಇದನ್ನು ನಾವು ಮಾರಾಟ ಮಾಡ್ತೀವಿ ಅಂತ ಹೇಳ್ಕೊಂಡಿತ್ತು. ಇದು ಮೊಬೈಲ್ ವ್ಯಾನ್ಗಳು ಬರೋ ಸಂದರ್ಭದಲ್ಲಿ ಜನ ಸಾಲುಗಟ್ಟಿ ನಿಂತು ಖರೀದಿ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಈ ಹಿಂದೆ ಈರುಳ್ಳಿ ದರ ಏರಿಕೆಯಾದಾಗಲೂ ಕೂಡ ಇದೇ ಸ್ಟ್ರಾಟಜಿಯನ್ನ ಮಾಡಿತ್ತು. ಅಂದರೆ ಮೊಬೈಲ್ ವ್ಯಾನ್ಗಳ ಮುಖಾಂತರ ಕಡಿಮೆ ದರದ ಈರುಳ್ಳಿಯನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಈಗ ಅಕ್ಕಿ ದರ ಏರಿಕೆಯಾಗದಂತೆ ತಡೆಯೋದಕ್ಕೋಸ್ಕರ ಒಂದು ಕಡೆ ಅಕ್ಕಿ ಎಕ್ಸ್ಪೋರ್ಟಿಗೆ ಬ್ರೇಕ್ ಹಾಕಲಾಗಿದೆ. ಅಂದರೆ ವಿದೇಶಕ್ಕೆ ಏನೋ ರಫ್ತಾಗ್ತಾ ಇತ್ತು, ಅದನ್ನು ನಿಲ್ಲಿಸಲಾಗಿದೆ. ಅದರ ಜೊತೆಗೆ ರೈತರಿಂದ ನೇರವಾಗಿ ಖರೀದಿ ಮಾಡಿ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಆಗ್ತಿದೆ. ಅಕ್ಕಿಯ ಗುಣಮಟ್ಟವೂ ಕೂಡ ಚೆನ್ನಾಗಿದೆ ಅನ್ನೋ ರಿವ್ಯೂ ಜನರಿಂದ ಬರ್ತಾ ಇರೋದ್ರಿಂದ ಜನ ಇದನ್ನು ಖರೀದಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನೋಡ್ತಾ ಇದ್ದೀರಿ. ಅಂದರೆ 50-60 ರೂಪಾಯಿ ಕೆಜಿಗಿದೆ, ಇದು 29 ರೂಪಾಯಿಗೆ ಸಿಗ್ತಿದೆ. ಆ ಕಾರಣಕ್ಕಾಗಿ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.